ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ಮನೆ ಸಾಲ ಪಡೆದು ಸಾಲ ಮರುಪಾವತಿ ಮಾಡಿದರೂ ಸಹ ಮನೆ ಮಾಲೀಕನಿಗೆ ಇದುವರೆಗೂ ಎನ್ಒಸಿ ನೀಡದೇ ಸತಾಯಿಸುತ್ತಿರುವ ಅಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಪಟ್ಟಣದ ನಿವಾಸಿ ಮಾಜಿ ಯೋಧ ಶ್ರೀನಿವಾಸ್ ಮೂರ್ತಿ ಎಂಬುವರು ಮನೆ ಸಾಲ ಪಡೆದಿದ್ದು ಬಡ್ಡಿಯ ದರ ಹೆಚ್ಚಳವಾದ ಕಾರಣದಿಂದಾಗಿ ಬೇರೆ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಸಾಲ ಪಡೆದಿದ್ದಂತಹ ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ಪಡೆದಿದ್ದ ಸಾಲವನ್ನು ಪಾವತಿ ಮಾಡಿ 40ಕ್ಕೂ ಅಧಿಕ ದಿನ ಕಳೆದರೂ ಸಹ ಎನ್ಒಸಿ ನೀಡುತ್ತಿಲ್ಲ, ದಾಖಲೆಗಳನ್ನು ವಾಪಸ್ ಕೊಡುತ್ತಿಲ್ಲ. ಬ್ಯಾಂಕ್ ನಿಯಮಾವಳಿಗಳ ಪ್ರಕಾರ ಸಾಲ ಮರುಪಾವತಿ ಮಾಡಿದ 30 ದಿನಗಳ ಒಳಗಾಗಿ ಎನ್ಒಸಿ ಹಾಗೂ ದಾಖಲೆಗಳನ್ನು ವಾಪಸ್ ಕೊಡಬೇಕು. ನಾನು ನಿರಂತರವಾಗಿ ಬ್ಯಾಂಕ್ಗೆ ಭೇಟಿ ನೀಡಿ ಎಷ್ಟೇ ಮನವಿ ಮಾಡಿದರೂ ಸಹ ಇಲ್ಲಿನ ಸಿಬ್ಬಂದಿ ನಮಗೆ ಸ್ಪಂದನೆ ನೀಡುತ್ತಿಲ್ಲವೆಂದು ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾಖಲೆಗಳು ಕೊಡುವ ತನಕ ನಾನು ಬ್ಯಾಂಕಿನಿಂದ ವಾಪಸ್ ಹೋಗುವುದಿಲ್ಲವೆಂದು ಹಠ ಹಿಡಿದಂತಹ ಶ್ರೀನಿವಾಸ್ ಅವರನ್ನ ಮನವೊಲಿಸಲು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ 2 ದಿನಗಳ ಕಾಲಾವಕಾಶ ನೀಡಿ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಏನೇ ಆದರೂ ಸಾಲ ಪಡೆದಿದ್ದಂತಹ ಹಣವನ್ನು ವಾಪಸ್ ಕಟ್ಟಿದ್ರೂ ಸಹ ಒಬ್ಬ ನಿವೃತ್ತ ಯೋಧನಿಗೆ ಈ ರೀತಿಯಾಗಿ ನಡೆದುಕೊಂಡರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನೆಂದು ಬ್ಯಾಂಕಿನ ಸಿಬ್ಬಂದಿಯ ನಡೆಯ ವಿರುದ್ಧ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ದು, ಈಗಲಾದರೂ ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತಾರೆ ಹಾಗೂ ಎನ್ಒಸಿ ಹಾಗೂ ದಾಖಲೆಗಳನ್ನು ಯಾವಾಗ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ಸರ್, ನನ್ನ ಹೆಸರು ಶ್ರೀನಿವಾಸ್ ಮೂರ್ತಿ ಅಂತ ಹೇಳಿ ಕೋಟಕ್ ಬ್ಯಾಂಕ್ ಅಲ್ಲಿ ನಾನು ಲೋನ್ ತಗೊಂಡಿದ್ದೀನಿ, ಹೌಸಿಂಗ್ ಲೋನ್. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗಿರೋ ಕಾರಣದಿಂದ ನಾವು ಈ ಅಕೌಂಟ್ ನ ಬಜಾಜ್ ಫೈನಾನ್ಸ್ಗೆ ನಾವು ಇದು ಕೊಟ್ಟಿದ್ರಿ. ಬಜಾಜ್ ಅಲ್ಲಿ ನಾವು ಲೋನ್ ಟೇಕ್ ಓವರ್ ಮಾಡಿದ್ವಿ ಸರ್. ಬೆಳಿಗ್ಗೆಯಿಂದ ಬರ್ತಾ ಇದ್ದೀನಿ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇಂದ 41 ದಿನ ಆಗಿದೆ. ನಮ್ದು ಲೋನ್ ಕ್ಲಿಯರ್ ಮಾಡಿದ್ದೀನಿ, ನನ್ನ ಹತ್ರ ಪ್ರೂಫ್ ಇದೆ. ಬಟ್ ಇದುವರೆಗೂ ನಮ್ಗೆ ಎನ್ಒಸಿ ಕೊಟ್ಟಿಲ್ಲ, ಬ್ಯಾಂಕ್ ಡಾಕ್ಯುಮೆಂಟ್ಸು ಕೊಟ್ಟಿಲ್ಲ. ಇದು ನನಗೆ ಜಾಸ್ತಿ ಚಿಂತಾಜನಕವಾಗಿದೆ ಸರ್. ನಾನು ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಆ ಕಡೆ ಬ್ಯಾಂಕ್ ದುಡ್ಡು ತಗೊಂಡ್ಬಿಟ್ಟಿದ್ದಾರೆ, ನಮ್ಗೆ ಇದನ್ನು ಕೊಡ್ತಾ ಇಲ್ಲ. ಬೆಳಿಗ್ಗೆಯಿಂದ ಬ್ಯಾಂಕ್ ಮ್ಯಾನೇಜರ್ ಕೇಳ್ತೀನಿ, ಗೊತ್ತಿಲ್ಲ. 4 ದಿನ ಆಯ್ತು ಅವ್ರಿಗೆ ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಎನ್ಒಸಿ ಕೊಡ್ಸಿ, ಇಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ 0 ಆಗಿರೋದು ಕೊಟ್ಬಿಡಿ ಅಂತೇಳಿ, ಅದನ್ನು ಕೊಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಇದೇ ತರ ಆದ್ರೆ ನಾವೇನು ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ನಮ್ಗೆ ಅಷ್ಟು ಕಷ್ಟ ಆಗ್ಬಿಟ್ಟಿದೆ. ಇಲ್ಲಿ ಹೆಂಗ್ ಮಾಡೋಣ ಹೇಳಿ ಸರ್? ಕೇಳಿದ್ರೆ ಏನ್ ಹೇಳ್ತಾ ಇಲ್ಲ ಬ್ಯಾಂಕ್ ಮ್ಯಾನೇಜರ್? ನಾವು ಅಪ್ರೂವಲ್ ಬರ್ಬೇಕು ಅಂತಾರೆ. ರಿಸರ್ವ್ ಬ್ಯಾಂಕ್ ಏನ್ ಹೇಳುತ್ತೆ, ನಾವು ದುಡ್ಡು ಕೊಟ್ಟದ್ಮೇಲೆ ನಮ್ ಡಾಕ್ಯುಮೆಂಟ್ ನಮ್ಗೆ ಕೊಡ್ಬೇಕು. ನಮ್ಗೆ ಇದುವರೆಗೂ ಕೊಟ್ಟಿಲ್ಲ. ಏನ್ ಇಂಟ್ರೆಸ್ಟ್ ಏನ್ ಹಾಕಿದಾರೆ ಸರ್? ಇಂಟ್ರೆಸ್ಟ್ ಅವ್ರದ್ದು ಏನೋ ಅವತ್ತು ಅಗ್ರಿಮೆಂಟ್ ಆಗಿದೆ, ಇಂಟ್ರೆಸ್ಟ್ ಹಾಕಿದ್ರೆ ಇಂಟ್ರೆಸ್ಟ್ ಇಶ್ಯೂ ಅಲ್ಲ ಸರ್. ಅವ್ರ ಪೇಮೆಂಟ್ ಅವ್ರು ಕೊಟ್ಟ ಮೇಲೆ ಎಷ್ಟು ಹೇಳಿದ್ರು, ಅದು OD ಅಕೌಂಟ್ ಡ್ರಾಪ್ ಮಾಡ್ಬೇಕು ಹೇಳಿದ್ರು. 12 ಲಕ್ಷ ಅದನ್ನು ಕಟ್ಟಿದ್ದೀನಿ. ಟೋಟಲ್ ಇವರಿಗೆ 65 ಲಕ್ಷ ಕಟ್ಬಿಟ್ಟಿದ್ದೀನಿ. ಆದ್ರೂ ನನಗೆ ಡಾಕ್ಯುಮೆಂಟ್ ನಂದು ಹೌಸಿಂಗ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ, ಎನ್ಒಸಿ ಕೊಡ್ತಾ ಇಲ್ಲ. ಎಷ್ಟು ತಗೊಂಡ್ರಿ ಸರ್ ಲೋನ್? ಸರ್, ಲೋನ್ ತಗೊಂಡಿದ್ರೆ ನಾವು 32 ಲಕ್ಷ ಒಂದು, 22 ಲಕ್ಷ ಒಂದು, ಅದಕ್ಕೆ 52 ಲಕ್ಷ ಎಷ್ಟು ಹೇಳಿದ್ರು. ನೀವು ಲೋನ್ ಕ್ಲೋಸರ್ಗೆ ಎಷ್ಟು ಬರುತ್ತೋ ಅಷ್ಟು ಕೊಟ್ಟಿದ್ದೀರಿ ಅವ್ರಿಗೆ. ಅವ್ರ ಪೇಮೆಂಟ್ ಎಲ್ಲ ಮಾಡ್ಬಿಟ್ಟಿದ್ದೀರಿ. ಆದ್ರೂ ನಮ್ಗೆ ಎನ್ಒಸಿ ಕೊಡ್ತಾ ಇಲ್ಲ. ಯಾರು ಬ್ಯಾಂಕ್ ಅಲ್ಲಿ ಯಾರು ರೆಸ್ಪಾನ್ಸ್ ತಗೊಳ್ಳಲ್ಲ. ಕಸ್ಟಮರ್ ಕೇರ್ ಫೋನ್ ಮಾಡ್ತೀನಿ, ಅವರು ತಗೊಳ್ಳೋದಿಲ್ಲ. ಅದು ಪ್ರೊಸೀಜರ್ ಇದೆ, ಇದು ಪ್ರೊಸೀಜರ್ ಇದೆ ಅಂತ ಹೇಳ್ತಾರೆ. ಎಷ್ಟು ದಿನ ಅಂತ ಸರ್ ನಾವು ಸಾಯೋದು? ನಾವು ತಗೊಂಡಿರೋರಿಗೆ ಅವ್ರು ಕೊಡ್ಬೇಕು ಡಾಕ್ಯುಮೆಂಟ್ಸ್, ಅದು ಕೊಡ್ತಾ ಇಲ್ಲ. ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಮಾಡ್ಬಿಟ್ಟಿದ್ದಾರೆ ಸರ್. ಅದೇನ್ ಮಾಡೋಕೋ ಗೊತ್ತಿಲ್ಲ. ರಾತ್ರಿ ಒಂದು ನಿದ್ದೆ ಬರೋಲ್ಲ ನನಗೆ. ಇವರು ಬ್ಯಾಂಕ್ ಮ್ಯಾನೇಜರ್, ಅವ್ರ ಸ್ವಂತ ಫೋನ್ ಇಲ್ಲ. ಕೋಟಕ್ ಬ್ಯಾಂಕ್ ಫೋನ್ ನಂಬರ್ ತೆಗೆಯೋದು, ಎಷ್ಟು ಫೋನ್ ಮಾಡಿದ್ರು ತೆಗೆಯೋದಿಲ್ಲ ಸರ್. ನಾನು ಏನ್ ಮಾಡ್ಲಿ ಹೇಳಿ ಸರ್? ಒಂದೇ ದಾರಿ ಇರೋದು ನಮ್ಗೆ. ಇಲ್ಲ ನಾನು ಸಾಯ್ಬೇಕು, ಏನ್ ಮಾಡ್ಬೇಕು ಹೇಳಿ ಸರ್? ಇದು ನನ್ನ ಕಷ್ಟ.